ನಮಸ್ಕಾರ ಎಲ್ಲರಿಗೂ. ಸಾಮಾನ್ಯ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ನಮ್ಮ ಶರೀರದ ತೂಕದ 60% 70% ಭಾಗ ಇದರಿಂದಾಗಿದೆ. ಸೊ 4 ಆಪ್ಷನ್ ಓದೋ ಬದಲಿ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತೀನಿ. ಸೊ ಸರಿಯಾದ ಉತ್ತರ ಆಪ್ಷನ್ ಎ, ನೀರು. ಏಕೆ ನೀರು ಅಂದರೆ ನಮ್ಮ ದೇಹದಲ್ಲಿ ನೀರು ಅತ್ಯಂತ ಪ್ರಮುಖ ಅಂಶವಾಗಿದೆ. ಮಾನವನ ದೇಹದ ಸರಾಸರಿ 60% 70% ತೂಕವು ನೀರಿನಿಂದ ಕೂಡಿದೆ. ನೀರು ದೇಹದ ವಿವಿಧ ಕಾರ್ಯಗಳಲ್ಲಿ ಸಹಾಯ ಮಾಡುತ್ತದೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ರಕ್ತದಲ್ಲಿ ಸಂಚಲನವಾಗುವುದು ಮತ್ತು ತಾಪಮಾನವನ್ನು ಕೂಡ ನಿಯಂತ್ರಣಕ್ಕೆ ಮಾಡಲು ನಿಯಂತ್ರಿಸಲು ನೀರು ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಮತ್ತು ವಿಷ ಪದಾರ್ಥಗಳನ್ನು ಹೊರಹಾಕಲು ಕೂಡ ನೀರು ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಹೀಗೆ ಮುಂತಾದ ಕಾರ್ಯಗಳಲ್ಲಿ ಕೂಡ ನೀರು ತುಂಬಾ ಮುಖ್ಯವಾಗಿದೆ. ಆದ್ದರಿಂದ ನೀರನ್ನು ನಾವು ಜೀವನದ ಮೂಲ ಎಂದು ಕೂಡ ಕರೆಯುತ್ತೇವೆ. ಸೊ ನಮ್ಮ ಶರೀರದ ತೂಕದ 60% 70% ಭಾಗ ಇದರಿಂದಾಗಿದೆ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಎ, ನೀರು. ಎರಡನೇ ಪ್ರಶ್ನೆ, ಅರಿಶಿಣ ಪುಡಿಯಲ್ಲಿ ಕಂಡುಬರುವ ಕಲಬೆರಕೆ ವಸ್ತು ಯಾವುದು? ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, ಮೆಟಾನಿಲ್ ಹಳದಿ. ಏಕೆ ಮೆಟಾಲಿನ್ ಹಳದಿ ಅಂದರೆ ಅರಿಶಿಣ ಪುಡಿಯಲ್ಲಿ ಕೆಲವೊಮ್ಮೆ ಮೆಟಾನಿಲ್ ಹಳದಿ ಎಂಬ ರಾಸಾಯನಿಕ ಕಲಬೆರಕೆ ಇರುವುದರಿಂದ ಅರಿಶಿಣದ ಕಲರ್ ಅಂದರೆ ಬಣ್ಣ ಹಳದಿ ಬಣ್ಣ, ತುಂಬ ಡಾರ್ಕ್ ಆಗಿ ಹಳದಿ ಬಣ್ಣ ಇರುತ್ತದೆ. ಈ ಕಾರಣದಿಂದ ಆ ಹಳದಿ ಬಣ್ಣ ಅಂದರೆ ತುಂಬ ಡಾರ್ಕ್ ಆಗಿ ಕಾಣಿಸ್ಬೇಕಂದ್ರೆ ಅದಕ್ಕೆ ಮುಖ್ಯ ಕಾರಣ ಏನಂದರೆ ಮೆಟಾನಿಲ್ ಹಳದಿ ಇರುತ್ತದೆ. ಸೊ ಅರಿಶಿಣ ಪುಡಿಯಲ್ಲಿ ಕಂಡುಬರುವ ಕಲಬೆರಕೆ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, ಮೆಟಾನಿಲ್ ಹಳದಿ. ಮೂರನೇ ಪ್ರಶ್ನೆ, ಗಳಗಂಡ ರೋಗಕ್ಕೆ ಕಾರಣವಾಗಿರುವ ಖನಿಜವನ್ನು ಹೆಸರಿಸಿ. ಸೊ ಗಳಗಂಡ ರೋಗಕ್ಕೆ ಕಾರಣವಾಗಿರುವ ಖನಿಜವನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಅಯೋಡಿನ್ ಆಗಿದೆ. ಅಯೋಡಿನ್ ಗಳಗಂಡ ರೋಗಕ್ಕೆ ಪ್ರಮುಖ ಕಾರಣವಾಗಿರುವ ಅಯೋಡಿನ್ ಕೊರತೆ. ಅಯೋಡಿನ್ ನಮ್ಮ ದೇಹದಲ್ಲಿ ಥೈರಾಯ್ಡ್ ಹಾರ್ಮೋನ್ಗಳನ್ನು ಉತ್ಪಾದಿಸಲು ಅಗತ್ಯವಿದೆ. ಈ ಹಾರ್ಮೋನ್ಗಳು ಸರಿಯಾಗಿ ಉತ್ಪತ್ತಿ ಆಗದಿದ್ದರೆ ಗಂಟಲಿನ ಬಳಿ ಥೈರಾಯ್ಡ್ ಗ್ರಂಥಿ ಉಬ್ಬುತ್ತದೆ. ಇದನ್ನು ಗಳಗಂಡ ಎಂದು ಕೂಡ ಕರೆಯಲಾಗುತ್ತದೆ. ಸೊ ಗಳಗಂಡ ರೋಗಕ್ಕೆ ಕಾರಣವಾಗಿರುವ ಖನಿಜವನ್ನು ಹೆಸರಿಸಿ ಅಂತ ಕೇಳಿದರೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಸಿ, ಅಯೋಡಿನ್ ಆಗಿದೆ. ನಾಲ್ಕನೇ ಪ್ರಶ್ನೆ, ನೀರನ್ನು ಪ್ರಯೋಗಾಲಯದಲ್ಲಿ ತಯಾರಿಸಿದ ಮೊದಲ ವಿಜ್ಞಾನಿ ಯಾರು? ಸೊ ನೀರನ್ನು ಪ್ರಯೋಗಾಲಯದಲ್ಲಿ ತಯಾರಿಸಿದ ಮೊದಲ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ, ಹ್ಯಾನ್ರಿ ಕೆವೆಂಡಿಸ್. ಹ್ಯಾನ್ರಿ ಕೆವೆಂಡಿಸ್ ಅವರು ಎಂಬ ವಿಜ್ಞಾನಿ ನೀರನ್ನು ಪ್ರಯೋಗಾಲಯದಲ್ಲಿ ಮೊದಲಿಗೆ ತಯಾರಿಸಿದ ವ್ಯಕ್ತಿ ಅಂತ ಕರೆಯುತ್ತಾರೆ. ಅವನು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳನ್ನು ಸಂಯೋಜಿಸಿ ನೀರನ್ನು ತಯಾರಿಸಿದನು. ಸೊ ನೀರನ್ನು ಪ್ರಯೋಗಾಲಯದಲ್ಲಿ ತಯಾರಿಸಿದ ಮೊದಲ ವಿಜ್ಞಾನಿ ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹ್ಯಾನ್ರಿ ಕೆವೆಂಡಿಸ್ ಅವರು. ಐದನೇ ಪ್ರಶ್ನೆ, ಮಂಜುಗಡ್ಡೆ ನೀರಿನಲ್ಲಿ ತೇಲುತ್ತದೆ ಏಕೆ ಅಂತ ಪ್ರಶ್ನೆ ಇದೆ. ಸೊ ಮಂಜುಗಡ್ಡೆ ನೀರಿನಲ್ಲಿ ಏಕೆ ತೇಲುತ್ತವೆ? ಸೊ ಸರಿಯಾದ ಉತ್ತರ ಆಪ್ಷನ್ ಬಿ, ಮಂಜುಗಡ್ಡೆಯ ಸಾಂದ್ರತೆ ನೀರಿಗಿಂತ ಕಡಿಮೆ ಇರುತ್ತದೆ. ಈ ಕಾರಣದಿಂದ ಮಂಜುಗಡ್ಡೆ ನೀರಿನಲ್ಲಿ ತೇಲುತ್ತದೆ. ಈ ಮಂಜುಗಡ್ಡೆಯ ತೂಕಕ್ಕಿಂತ ಅದರ ಪರಿಣಾಮ, ಅದರ ವ್ಯಾಲ್ಯೂಮ್ ಹೆಚ್ಚು ಆಗಿರೋದ್ರಿಂದ ಅಂದರೆ ನೀರಿನಲ್ಲಿ ಮಂಜುಗಡ್ಡೆಯ ಅಣುಗಳು ಹೆಚ್ಚು ಜಾಗ ತೆಗೆದುಕೊಳ್ಳುವುದರಿಂದ ಇದರಿಂದ ಮಂಜುಗಡ್ಡೆಯ ತೂಕಕ್ಕಿಂತ ಪರಿಣಾಮ ಹೆಚ್ಚಾಗಿರುತ್ತದೆ. ಈ ಕಾರಣದಿಂದ ಮಂಜುಗಡ್ಡೆಯ ಸಾಂದ್ರತೆ ನೀರಿಗಿಂತ ಕಡಿಮೆ ಆಗಿರುತ್ತದೆ. ಹೀಗಾಗಿ ಅದು ನೀರಿನಲ್ಲಿ ತೇಲುತ್ತದೆ. ಒಂದು ಸಾಂದ್ರತೆ ಕಡಿಮೆ ಇರುವ ವಸ್ತು ಹೆಚ್ಚು ಸಾಂದ್ರತೆ ದ್ರವ್ಯದಲ್ಲಿ ತೇಲುವುದು ಸಾಮಾನ್ಯ ನಿಯಮವಾಗಿದೆ, ಹೌದಲ್ವಾ? ಸೊ ಮಂಜುಗಡ್ಡೆ ನೀರಿನಲ್ಲಿ ಏಕೆ ತೇಲುತ್ತದೆ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮಂಜುಗಡ್ಡೆಯ ಸಾಂದ್ರತೆ ನೀರಿಗಿಂತ ಕಡಿಮೆ ಇರುವುದರಿಂದ. ಪ್ರಶ್ನೆ 6, ಶುದ್ಧ ನೀರು ಒಂದು. ಸರಿಯಾದ ಉತ್ತರ ಆಪ್ಷನ್ ಎ, ತಟಸ್ಥ ದ್ರವವಾಗಿದೆ. ಏಕೆ ತಟಸ್ಥ ದ್ರವ ಅಂದರೆ ಶುದ್ಧ ನೀರು ಯಾವುದೇ ಆಮ್ಲಗಳನ್ನು ಹೊಂದಿರುವುದಿಲ್ಲ. ಇದರ pH ಮೌಲ್ಯ
7 ಆಗಿರೋದರಿಂದ ಇದು ನ್ಯಾಚುರಲ್ ದ್ರವ್ಯವಾಗಿರುವುದರಿಂದ ಇದು ಆಮ್ಲಿಯೂ ಕೂಡ ಅಲ್ಲ, ಕ್ಷಾರಿಯೂ ಕೂಡ ಅಲ್ಲ. ಆದ್ದರಿಂದ ಶುದ್ಧ ನೀರು ತಟಸ್ಥ ದ್ರವ್ಯದಿಂದ ಪರಿಗಣಿಸಲಾಗುತ್ತದೆ. ಸೊ ಶುದ್ಧ ನೀರು ಒಂದು ತಟಸ್ಥ ದ್ರವ್ಯವಾಗಿದೆ. ಪ್ರಶ್ನೆ 7. ದೇಹದ ಬೆಳವಣಿಗೆ ಕಾರಣವಾದ ಪೋಷಕಾಂಶ ಯಾವುದು? ದೇಹದ ಬೆಳವಣಿಗೆಗೆ ಕಾರಣವಾಗಿರುವ ಪೋಷಕಾಂಶ ಯಾವುದು ಅಂತ ಕೇಳಿದ್ದಾರೆ ಪ್ರಶ್ನೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರೋಟೀನ್ ಆಗಿದೆ. ಏಕೆ ಪ್ರೋಟೀನ್ ಅಂದರೆ ನಮ್ಮ ದೇಹದ ಬೆಳವಣಿಗೆಗೆ ಮತ್ತು ದುರಸ್ತಿಗೆ ಕಾರಣಗಳಿಗೆ ಅಗತ್ಯವಾಗಿರುವ ಪ್ರಮುಖ ಪೋಷಕಾಂಶ ಅಂದರೆ ಪ್ರೋಟೀನ್ ಆಗಿದೆ. ಇದು ಸ್ನಾಯುಗಳು ಮತ್ತು ಕೀಲುಗಳು, ಚರ್ಮ, ಕೂದಲು, ಹಾರ್ಮೋನ್ಗಳು ಮತ್ತು ಎನ್ಸೈಮ್ಗಳ ನಿರ್ಮಾಣಕ್ಕೆ ಸಹಾಯ ಮಾಡುತ್ತದೆ. ಈ ಕಾರಣದಿಂದ ದೇಹದ ಬೆಳವಣಿಗೆಗೆ ಮುಖ್ಯವಾದ ಪೋಷಕಾಂಶ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರೋಟೀನ್ ಆಗಿದೆ. ಪ್ರಶ್ನೆ 8. ರಕ್ತ ಹೆಪ್ಪುಗಟ್ಟಿಸುವ ಜೀವಸತ್ವ ಯಾವುದು? ಸೊ ರಕ್ತವನ್ನು ಹೆಪ್ಪುಗಟ್ಟಿಸುವ ಜೀವಸತ್ವ ಯಾವುದು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಜೀವಸತ್ವ ಕೆ ಆಗಿದೆ. ಏಕೆಂದರೆ ಜೀವಸತ್ವ ಕೆ ರಕ್ತವನ್ನು ಹೆಪ್ಪುಗಟ್ಟುವ ಅಂದರೆ ಕ್ಲಾಟಿಂಗ್ನ ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಅಂದರೆ ಏನಾದರೂ ಗಾಯವಾದಾಗ ರಕ್ತವು ಕಂಟಿನ್ಯೂಸ್ಲಿ ಸುದೀರ್ಘವಾಗಿ ಹರಿಯುತ್ತದೆ. ಸೊ ಆ ಹರಿಯುವುದನ್ನು ಅಂದರೆ ಕಂಟ್ರೋಲ್ ಮಾಡೋಕ್ಕೆ ಜೀವಸತ್ವ ಕೆ ಅಲ್ಲಿ ರಕ್ತವನ್ನು ಹೆಪ್ಪುಗಟ್ಟಿಸುವ ಕಾರ್ಯವನ್ನು ಮಾಡುತ್ತದೆ. ಈ ಕಾರಣದಿಂದ ರಕ್ತ ಹೆಪ್ಪುಗಟ್ಟಿಸುವ ಜೀವಸತ್ವ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಜೀವಸತ್ವ ಕೆ ಆಗಿದೆ. ಪ್ರಶ್ನೆ 9. ಮಾನವನು ಬುದ್ಧಿಜೀವಿ ಎಂದು ಹೇಳಿದ ಗ್ರೀಕ್ ತತ್ವಜ್ಞಾನಿ ಯಾರು? ಸೊ ಮಾನವನು ಬುದ್ಧಿಜೀವಿ ಎಂದು ಹೇಳಿದ ಗ್ರೀಕ್ ತತ್ವಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಅರಿಸ್ಟಾಟಲ್ ಅವರು. ಏಕೆಂದರೆ ಗ್ರೀಕ್ ತತ್ವಜ್ಞಾನಿ ಆದ ಅರಿಸ್ಟಾಟಲ್ ಅವರು ಮಾನವನು ಬುದ್ಧಿಜೀವಿ ಪ್ರಾಣಿ ಎಂದು ವರ್ಣಿಸಿದರು. ಆದರೆ ಇತರೆ ಪ್ರಾಣಿಗಳಿಗಿಂತ ಮಾನವರಿಗೆ ಚಿಂತನೆ ಮಾಡುವ ಸಾಮರ್ಥ್ಯ ಹೆಚ್ಚು ಎಂದು ಅವರು ನಂಬಿದ್ದರು. ಆದ್ದರಿಂದ ಮಾನವನು ಬುದ್ಧಿಜೀವಿ ಎಂದು ಹೇಳಿದ ತತ್ವಜ್ಞಾನಿ ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಅರಿಸ್ಟಾಟಲ್. ಪ್ರಶ್ನೆ 10. ಸಿಸ್ಮೋಲಾಜಿ ಏನನ್ನು ಅಭ್ಯಸಿಸುತ್ತದೆ? ಸೊ ಸಿಸ್ಮೋಲಾಜಿ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಭೂಕಂಪ ಮತ್ತು ಸಂಬಂಧಿಸಿದ ವಿಚಾರಗಳನ್ನು ತಿಳಿಯಬಹುದು. ಅಂದರೆ ಸಿಸ್ಮೋಲಾಜಿ ಅಂದರೆ ಭೂಕಂಪ ಶಾಸ್ತ್ರ ಅಂತ ಹೇಳ್ತೀವಿ. ಇದು ಭೂಕಂಪಗಳಿಗೆ ರೀತಿ, ಕಾರಣಗಳು, ಭೂಕಂಪದ ತರಂಗಗಳು ಮತ್ತು ಭೂಮಿ ಹೇಗೆ ಕಂಪಿಸುತ್ತದೆ ಮತ್ತು ಅದರ ಬಗ್ಗೆ ಎಂಬ ವಿಷಯ ಬಗ್ಗೆ ಅಂದರೆ ಭೂಕಂಪ ಹೇಗೆ ಆಗುತ್ತದೆ ಈ ಎಲ್ಲ ವಿಷಯಗಳನ್ನು ಅಧ್ಯಯನ ಮಾಡುವ ಒಂದು ಶಾಖೆ ಅಂದರೆ ಸಿಸ್ಮೋಲಾಜಿ ಅಂತ ಹೇಳ್ತೀವಿ. ಸೊ ಸಿಸ್ಮೋಲಾಜಿ ಎಂದರೆ ಏನಂದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಭೂಕಂಪ ಮತ್ತು ಸಂಬಂಧಿಸಿದ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಲು ಸಿಸ್ಮೋಲಾಜಿಯನ್ನು ಅಭ್ಯಸಿಸುತ್ತೇವೆ ನಾವು. ಪ್ರಶ್ನೆ 11. ಆಹಾರದಲ್ಲಿನ ವಿಟಮಿನ್ ಡಿ ಕೊರತೆಯಿಂದ ಏನಾಗುತ್ತದೆ? ಸೊ ಆಹಾರದಲ್ಲಿ ವಿಟಮಿನ್ ಡಿ ಕೊರತೆಯಿಂದ ಏನಾಗುತ್ತದೆ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಲುಬುಗಳು ದುರ್ಬಲವಾಗುತ್ತವೆ. ಅಂದರೆ ವಿಟಮಿನ್ ಡಿ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಶೋಷಣೆಗೆ ಸಹಾಯ ಮಾಡುತ್ತದೆ. ಈ ಖನಿಜಗಳು ಎಲುಬುಗಳು ಮತ್ತು ಹಲ್ಲುಗಳಿಗೆ ಬಲಪಡಿಸಲು ತುಂಬಾ ಸಹಾಯ ಮಾಡುತ್ತದೆ. ವಿಟಮಿನ್ ಡಿ ಕೊರತೆ ಆದರೆ ದೇಹಕ್ಕೆ ಕ್ಯಾಲ್ಸಿಯಂ ಶೋಷಣೆ ಸರಿಯಾಗಿ ಆಗುವುದಿಲ್ಲ ಮತ್ತು ಎಲುಬುಗಳು ದುರ್ಬಲವಾಗುತ್ತದೆ, ಮೃದುವಾಗುತ್ತದೆ ಮತ್ತು ವಕ್ರವಾಗುತ್ತದೆ. ಸೊ ಈ ಕಾರಣದಿಂದ ವಿಟಮಿನ್ ಡಿ ಕೊರತೆಯಿಂದ ಏನಾಗುತ್ತದೆ ಅಂದರೆ ಎಲುಬುಗಳು ದುರ್ಬಲವಾಗುತ್ತದೆ. ಹಾಗೆ ಚಿಕ್ಕ ಮಕ್ಕಳಲ್ಲಿ ಯಾವ ರೋಗ ಬರುತ್ತದೆ ಅಂತ ಕೇಳಿದರೆ ರಿಕೆಟ್ಸ್. ಹಾಗೆ ವಯಸ್ಕರಲ್ಲಿ ಯಾವ ರೋಗ ಬರುತ್ತದೆ ವಿಟಮಿನ್ ಡಿನ ಕೊರತೆಯಿಂದ? ಆಸ್ಟಿಯೋಮೆಲಾಸಿಯಾ ಅಂತ ರೋಗ ಬರುತ್ತದೆ. ಸೊ ಈ ಆಹಾರದಲ್ಲಿ ವಿಟಮಿನ್ ಡಿ ಕೊರತೆ ಆಗಬಾರದು ಎಂದರೆ ದಿನನಿತ್ಯ ನೀವು ಮೀನು, ಮೊಟ್ಟೆ, ಸಿಹಿಭಾಗ ಅಂದರೆ ಮೊಟ್ಟೆಯ ಸಿಹಿಭಾಗವನ್ನು, ಬೆಣ್ಣೆ, ಹಾಲು ಹೀಗೆ ಮುಂತಾದವುಗಳನ್ನು ಸೇವನೆ ಮಾಡುವುದರಿಂದ ಯಾವುದೇ ಕೊರತೆ ಆಗುವುದಿಲ್ಲ. ಸೊ ಆಹಾರದಲ್ಲಿ ವಿಟಮಿನ್ ಡಿ ಕೊರತೆಯಿಂದ ಏನಾಗುತ್ತದೆ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಲುಬುಗಳು ದುರ್ಬಲವಾಗುತ್ತವೆ. ಪ್ರಶ್ನೆ 12. ಪೆಟ್ರೋಲಿಯಂ ಉತ್ಪನ್ನಗಳನ್ನು ಬಳಸಿ ಉತ್ಪಾದಿಸುವ ಬಟ್ಟೆ ಯಾವುದು? ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಟೆರಿಲಿನ್. ಸೊ ಪೆಟ್ರೋಲಿಯಂನ ಬಳಕೆಯಿಂದ
ಯಾವುದು ಅಂದರೆ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಬಳಸಿ ಉತ್ಪಾದಿಸುವ ಬಟ್ಟೆ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಟೆರಿಲಿನ್ ಆಗಿದೆ. ಟೆರಿಲಿನ್ ಒಂದು ಕೃತಕ ಅಂದರೆ ಸಿಂಥೆಟಿಕ್ ಫೈಬರ್ ಆಗಿದೆ. ಇದು ಪೆಟ್ರೋಲಿಯಂ ಉತ್ಪನ್ನಗಳಿಂದ ವಿಶೇಷವಾಗಿ ಪಾಲಿಯಿಸ್ಟರ್ ಎನ್ನುವ ರಾಸಾಯನಿಕ ಸಂಯೋಗದಿಂದ ತಯಾರಿಸಲಾಗಿರುತ್ತದೆ. ಸೊ ಈ ಟೆರಿಲಿನ್ ಬಟ್ಟೆ ಬಳಕೆಯಿಂದ ಅಂದರೆ ಈ ಟೆರಿಲಿನ್ ಬಟ್ಟೆ ಏನು ವಿಶೇಷ ಅಂದರೆ ಇದು ಜಾಸ್ತಿ ದಿನ ಬಳಕೆ ಆಗ್ಬೋದು, ಮತ್ತು ಇದು ಬೇಗ ಒಣಗುತ್ತದೆ, ಮತ್ತು ಇದು ಕಡಿಮೆ ಉಷ್ಣದಲ್ಲಿ ಸುಲಭವಾಗಿ ತೊಳೆಯಬಹುದು. ಈ ಕಾರಣದಿಂದ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಬಳಸಿ ಉತ್ಪಾದಿಸುವ ಬಟ್ಟೆ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಟೆರಿಲಿನ್ ಆಗಿದೆ. ಪ್ರಶ್ನೆ 13. ಪೆಟ್ರೋಲಿನ ಪ್ರಮುಖ ಘಟಕ ಯಾವುದು? ಸೊ ಪೆಟ್ರೋಲಿನ ಪ್ರಮುಖ ಘಟಕ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಆಕ್ಟೇನ್ ಆಗಿದೆ. ಸೊ ಪೆಟ್ರೋಲ್ ಒಂದು ಹೈಡ್ರೋಕಾರ್ಬನ್ ಅಂದರೆ ಏಕೆ ಆಕ್ಟೇನ್ ಆಗಿದೆ ಅಂದರೆ ಪೆಟ್ರೋಲ್ ಒಂದು ಹೈಡ್ರೋಕಾರ್ಬನ್ನ ಮಿಶ್ರಣವಾಗಿದ್ದು ಅದರಲ್ಲಿ ಪ್ರಮುಖ ಸಂಯುಕ್ತಗಳು ಅಂದರೆ ಹೆಕ್ಸೇನ್ರಿಂದ ಆಕ್ಟೇನ್ವರೆಗೆ ಇರುವ ಆಲ್ಕಲಿನ್ ಆಗಿವೆ. ಅದರಲ್ಲಿ ಆಕ್ಟೇನ್ ಅತ್ಯಂತ ಮುಖ್ಯವಾದ ಅಂಶವಾಗಿರುವುದರಿಂದ ಪೆಟ್ರೋಲಿನ ದಹನ ಗುಣಮಟ್ಟವನ್ನು ನಿರ್ಧರಿಸುತ್ತದೆ. ಸೊ ಆಕ್ಟೇನ್ನ ನಂಬರ್ ಅಥವಾ ಆಕ್ಟೇನ್ನ ರೇಟಿಂಗ್ ಎನ್ನುವ ಪೆಟ್ರೋಲ್ನ ಗುಣಮಟ್ಟವನ್ನು ಅಳೆಯುವ ಪ್ರಮಾಣದಿಂದ ಅಂದರೆ ಆಕ್ಟೇನ್ನ ನಂಬರ್ ಹೆಚ್ಚಿದ್ದರೆ ಇಂಧನ ಉತ್ತಮ ಗುಣಮಟ್ಟವಾಗಿರುತ್ತದೆ. ಸೊ ಈ ಕಾರಣದಿಂದ ಪೆಟ್ರೋಲಿನ ಮುಖ್ಯ ಹೈಡ್ರೋಕಾರ್ಬನ್ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಕ್ಟೇನ್ ಆಗಿದೆ. ಇದರ ಅನುಸೂತ್ರ C8H18 ಅಂತ ಇದೆ. ಮತ್ತು ಇದು ದಹನದ ಗುಣಮಟ್ಟವನ್ನು ಅಂದರೆ ಆಕ್ಟೇನ್ ನಂಬರ್ ಹೆಚ್ಚಿದ್ದರೆ ಅದರ ಮೇಲೆ ದಹನದ ಗುಣಮಟ್ಟವನ್ನು ನಾವು ನಿರ್ಧರಿಸುತ್ತೀವಿ. ಸೊ ಪೆಟ್ರೋಲಿನ ಪ್ರಮುಖ ಘಟಕ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಕ್ಟೇನ್ ಆಗಿದೆ. ಪ್ರಶ್ನೆ 14. LPG ಮತ್ತು CNGಯಲ್ಲಿರುವ ಘಟಕಾಂಶಗಳು ಅನುಕ್ರಮವಾಗಿ. ಸೊ LPG ಮತ್ತು CNGಯಲ್ಲಿರುವ ಘಟಕಾಂಶಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ಯೂಟೇನ್ ಮತ್ತು ಮೀಥೇನ್. ಈ ಬ್ಯೂಟೇನ್ ಮತ್ತು ಮೀಥೇನ್ ಅಂದರೆ LPG ಅಂದರೆ ಏನು? ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಹೇಳ್ತೀವಲ್ಲ, ಇದು ಪ್ರಮುಖ ಅಂಶವೇನೆಂದರೆ ಇದರ ಪ್ರಮುಖ ಅಂಶ ಏನಂದರೆ ಪ್ರೋಪೇನ್ ಮತ್ತು ಬ್ಯೂಟೇನ್ ಇದೆ. ಮತ್ತು ಇದು LPGಯನ್ನು ನಾವು ಅಡಿಗೆ ಗ್ಯಾಸ್ ಅಂದರೆ ಕುಕ್ಕಿಂಗ್ ಗ್ಯಾಸ್ನಲ್ಲಿ ನಾವು ಬಳಕೆ ಮಾಡ್ತೀವಿ. ಮತ್ತು ಬ್ಯೂಟೇನ್ ಪ್ರಮುಖ ಅಂಶವಾಗಿರುವುದರಿಂದ LPG ಸುಲಭವಾಗಿ ದ್ರವೀಕರಿಸಬಹುದು. ಹಾಗೆ CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳ್ತೀವಿ. ಇದರ ಪ್ರಮುಖ ಅಂಶ ಏನಂದರೆ ಮೀಥೇನ್ ಆಗಿದೆ. ಸೊ ಇದರ ಅನುಸೂತ್ರ CH4. ಇದನ್ನು ನಾವು ವಾಹನಗಳಲ್ಲಿ ಇಂಧನ ಆಗಿ ಬಳಸಲಿದ್ದೇವೆ. ಮತ್ತು ಇದು ಸ್ವಚ್ಛ ಮತ್ತು ಪರಿಸರದ ಸ್ನೇಹಿ ಆಗಿದ್ದರಿಂದ ಕಡಿಮೆ ಕಾರ್ಬನ್ನನ್ನು ಕೂಡ ಉತ್ಪಾದನೆಗೆ ಹೊಂದಿರುತ್ತದೆ. ಸೊ ಈ ಕಾರಣದಿಂದ LPG ಮತ್ತು CNGಯಲ್ಲಿರುವ ಘಟಕಾಂಶಗಳು ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ಯೂಟೇನ್ ಮತ್ತು ಮೀಥೇನ್ ಆಗಿದೆ. ಪ್ರಶ್ನೆ 15. ಗೋಬರ್ ಗ್ಯಾಸ್ನಲ್ಲಿ ಬಹುಪಾಲು ಇರುವ ಅಂಶ ಯಾವುದು? ಸೊ ಗೋಬರ್ ಗ್ಯಾಸ್ನಲ್ಲಿರುವ ಬಹುಪಾಲು ಅಂಶ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮೀಥೇನ್ ಆಗಿದೆ. ಸೊ ಮೀಥೇನ್ ಏಕೆ ಮೀಥೇನ್ ಅಂದರೆ ಮೀಥೇನ್ನ ಅನುಸೂತ್ರ CH4. ಇದು ಗೋಬರ್ ಗ್ಯಾಸ್ನಲ್ಲಿ ಪ್ರಮುಖ ಅಂಶ ಏಕೆಂದರೆ ಇದರಲ್ಲಿ ಸುಮಾರು 55%ರಿಂದ 70% ಹೊಂದಿರುತ್ತದೆ ಮೀಥೇನ್ ಗೋಬರ್ ಗ್ಯಾಸ್ನಲ್ಲಿ. ಹಾಗೆ ಕೂಡ ಕಾರ್ಬನ್ ಡೈಆಕ್ಸೈಡ್ ಏಕೆ ಇಲ್ಲ ಅಂದರೆ ಕಾರ್ಬನ್ ಡೈಆಕ್ಸೈಡ್ 25%ರಿಂದ 35% ಇರುತ್ತದೆ. ಸ್ವಲ್ಪ ಪ್ರಮಾಣದ ಹೈಡ್ರೋಜನ್ ಮತ್ತು ಹೈಡ್ರೋಜನ್ ಸಲ್ಫೈಡ್ ಇರುವುದರಿಂದ ಸೊ ಮೀಥೇನ್ ಜಾಸ್ತಿ ಪ್ರಮಾಣದಲ್ಲಿ ಇರುವುದರಿಂದ ಗೋಬರ್ ಗ್ಯಾಸ್ನಲ್ಲಿ ಬಹುಪಾಲು ಇರುವ ಅಂಶ ಯಾವುದು ಅಂದರೆ ಮೀಥೇನ್ ಆಗಿದೆ. ಮತ್ತು ಈ ಗೋಬರ್ ಗ್ಯಾಸ್ನಲ್ಲಿ ಎಲ್ಲಿ ಉಪಯೋಗಿಸುತ್ತೇವೆ ಅಂದರೆ ಅಡಿಗೆಗೆ ಹಾಗೂ ಬೆಳಕು ಉತ್ಪಾದನೆಗೆ ಬಳಸಲಾಗುತ್ತದೆ. ಮತ್ತು ಇದು ಕೃಷಿಯಲ್ಲಿ ರಾಸಾಯನಿಕ ರಸಗೊಬ್ಬರದ ಬದಲಿಗೆ ಉಳಿದ ತ್ಯಾಜ್ಯವನ್ನು ಜೈವಿಕ ಗೊಬ್ಬರ ಆಗಿ ಬಳಸುತ್ತೇವೆ. ಸೊ ಗೋಬರ್ ಗ್ಯಾಸ್ನಲ್ಲಿ ಬಹುಪಾಲು ಇರುವ ಅಂಶ ಯಾವುದು ಅಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೀಥೇನ್ ಆಗಿದೆ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.